ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಇನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತೀನಿ ಅಂತ ಹೇಳ್ತೀನಿ ಗೈಸ್. ಮತ್ತೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ನೀವು ಗೈಸ್. ಇವತ್ತಿನ ನನ್ನ ಕಂಟೆಂಟ್ ಬಂದ್ಬಿಟ್ಟು ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಶನಿವಾರ ನಡೆದಂಥ ಎಪಿಸೋಡ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಭಾನುವಾರ ಏನೆಲ್ಲ ಆಯಿತು, ಯಾರೆಲ್ಲ ನಾಮಿನೇಷನ್ ಆದರು, ಯಾರೆಲ್ಲ ಸೇವ್ ಆದರು, ಸೊ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಗೈಸ್. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಳ್ಕೊಂಡಿರೋದು ಇನ್ನು 3 ಜನ. ಶೋಭಾ ಶೆಟ್ಟಿ ಅವರು, ಐಶ್ವರ್ಯ ಅವರು, ಶಿಶಿರ್ ಅವರು ಉಳ್ಕೊಂಡಿದ್ರು. ಶೋಭಾ ಶೆಟ್ಟಿ ಅವರು ಸೇವ್ ಆಗ್ತಾರೆ ಗೈಸ್. ಅವ್ರು ಹೇಳ್ತಾರೆ, ನನಗೆ ಈ ಮನೇಲೇ ಇರೋದಕ್ಕಾಗ್ತಾಯಿಲ್ಲ, ನಾನು ಆಡೋದೇ ಇಲ್ಲ, ನನಗೆ ಹೆಲ್ತ್ ಇಶ್ಯೂಸ್ ಇದೆ, ನನಗೆ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಗಾದಮೇಲೆ ಸುದೀಪ್ ಸರ್ ಹೇಳ್ತಾರೆ, ಇಲ್ಲ ನೀನು ಆಡಬೇಕು, ನೀನು ಬಂದಿರೋದಕ್ಕೆ ಏನಕ್ಕೆ. ಸೊ ಇಷ್ಟೆಲ್ಲ ಕ್ವಶನ್ ಮಾಡಿ ಫೈನಲಿ ಇಲ್ಲ ನಾನು ಆಡ್ತೀನಿ ಅಂತ ಶೋಭಾ ಶೆಟ್ಟಿ ಅವರು ಹೇಳ್ತಾರೆ. ಸೊ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟಾಗಿ ಎಲ್ಲ ಮತ್ತೆ ಒಂದಾಗಿ ಇನ್ನೇನು ಎಲ್ಲ ಮುಗ್ದೋಯ್ತು ಅನ್ನೋ ಅಷ್ಟೊತ್ತಿಗೆ ಶೋಭಾ ಶೆಟ್ಟಿ ಅವರು ಸೇವ್ ಆದಮೇಲೆ ಮತ್ತೆ ಇನ್ನು ನಾಮಿನೇಷನ್ ಪ್ರಕ್ರಿಯೆ ಮಾಡಬೇಕು. ಶಿಶಿರ್ ಅವರು, ಐಶ್ವರ್ಯ ಅವರು ಉಳ್ಕೊಂಡಿರ್ತಾರೆ. ಸೊ ಇವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್, ತುಂಬ ಬಾಂಡಿಂಗಲ್ಲಿ ಇರ್ತಾರೆ. ಸೊ ಇವರಿಬ್ಬರು ಯಾರಾದ್ರೂ ಕೂಡ ನಮಗೆ ತುಂಬ ಬೇಜಾರೆ. ಸೊ ಅವರಿಬ್ಬರಿಗೂ ಬೇಜಾರೆ, ನೋಡೋ ಜನತೆಗೂ ಬೇಜಾರೆ. ಅಷ್ಟು ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರು 3 ಜನನ ಕಂಪೇರ್ ಮಾಡಿದರೆ ಶೋಭಾ ಶೆಟ್ಟಿ ಅವರೇ ಹೋಗಬೇಕು. ಸೊ ಶೋಭಾ ಶೆಟ್ಟಿ ಅವರೇ ಹೋಗಿರೋದು. ಸೊ ಆ ಮ್ಯಾಟ್ರ್ ಬಗ್ಗೆ ಮಾತಾಡೋಣ ಬನ್ನಿ ಗೈಸ್. ಇನ್ನೇನು ನಾಮಿನೇಷನ್ ಪ್ರಕ್ರಿಯೆ ಮಾಡಬೇಕು, ಸುದೀಪ್ ಸರ್ ಇನ್ನೇನು ಹೆಸರು ಹೇಳಬೇಕು ಅನ್ನೋ ಅಷ್ಟೊತ್ತಿಗೆ ಶೋಭಾ ಶೆಟ್ಟಿ ಅವರು ಮಾತಾಡ್ತಾರೆ, ಇಲ್ಲ ಸರ್ ನಾನೇ ಹೋಗ್ತೀನಿ ಮನೆ ಬಿಟ್ಟು, ನನಗೆ ಆಗ್ತಾಯಿಲ್ಲ, ನನಗೆ ಹೆಲ್ತ್ ಇಶ್ಯೂಸ್ ಇದೆ, ನನಗೆ ಆಡೋಕ್ಕಾಗ್ತಿಲ್ಲ. ಸೊ ಅಷ್ಟೆಲ್ಲ ಅವಾಗೆಲ್ಲ ನಾನು ಸೇವ್ ಆದಮೇಲೆ ಮತ್ತೆ ಮೋಟಿವೇಶನ್ ಆಗಿ ಇಲ್ಲ ನಾನು ಆಡ್ತೀನಿ ಅಂದಿರೋ ಶೋಭಾ ಶೆಟ್ಟಿ ಮತ್ತೆ ಸುದೀಪ್ ಸರ್ ಹತ್ರ ನಾನು ಆಡಲ್ಲ ಅನ್ನೋದು ಇದೆಲ್ಲ ಡ್ರಾಮಾ ಅನ್ನಿಸ್ತಿದೆ. ಅವ್ರನ್ನ ಸೇವ್ ಮಾಡೋದಕ್ಕೋಸ್ಕರ ಇವ್ರು ಹಿಂಗೆ ಮಾಡ್ತಿದ್ದರು. ಇಲ್ಲ ನನಗೆ ಮನೇಲಿ ಆಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದರು. ಅವಾಗ ಒಂಥರ ಮಾತಾಡೋದು, ಇವಾಗ ಒಂಥರ ಮಾತಾಡೋದು. ಸುದೀಪ್ ಸರ್ಗೆ ಇದೆಲ್ಲ ಸರಿ ಇಲ್ಲ ಅಂತ ಅನಿಸುತ್ತೆ. ಸುದೀಪ್ ಸರ್ ಅವರು ತುಂಬ ಚೆನ್ನಾಗಿ ಕ್ಲಾಸ್ ತಗೋತಾರೆ. ಇಷ್ಟೆಲ್ಲ ಆಗಾದ್ಮೇಲೆ ಇಲ್ಲ ಶೋಭಾ ಶೆಟ್ಟಿ ಅವರು ನಾನು ಹೋಗಲೇಬೇಕು ಅಂದಾಗ ಸುದೀಪ್ ಸರ್ ಹೊರಗಡೆ ಇರೋ ಜನತೆಗೆ ನಾನು ಏನು ಆನ್ಸರ್ ಮಾಡೋದು ಅಂತೇಳಿ, ನಿಮಗೆ ಬಿಟ್ಟಿತ್ತು, ನೀವು ಹೋಗಂಗಿದ್ರೆ ಹೋಗಿ ಅಂತೇಳಿ ಸೊ ಬಿಗ್ ಬಾಸ್ನೇ ಫೈನಲಿ ಎಂಡ್ ಮಾಡಿ ಇದು ಮಾಡ್ತಾರೆ. ಶೋಭಾ ಶೆಟ್ಟಿ ಅವರು ಹೋಗ್ತಾರೆ. ಸೊ ಫೈನಲ್ ಆಗಿ ಶಿಶಿರ್ ಅವರು ಮತ್ತು ಐಶ್ವರ್ಯ ಅವರು ಸೇವ್ ಆಗ್ತಾರೆ. ಇದೊಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಗೈಸ್. ಸೊ ಶೋಭಾ ಶೆಟ್ಟಿ ಅವರಿಂದ ಇವ್ರಿಗೊಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ. ಸೊ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅವರಿಬ್ಬರು ಸೇವ್ ಆಗಿದ್ದಾರೆ. ಮತ್ತು ಕ್ರೋಮಾದಲ್ಲಿ ಒಂದು ವಿಡಿಯೋ ಬರ್ತಾಯಿದೆ. ಶೋಭಾ ಶೆಟ್ಟಿ ಅವರು ಹೇಳ್ತಿದ್ದಾರೆ, ನಾನು ಬಿಗ್ ಬಾಸ್ ಮನೆಯಿಂದ ಆದೇಶ ಬರುತ್ತೆ, ಸೊ ಶೋಭಾ ಶೆಟ್ಟಿ ಅವರು ಆಚೆ ಹೋಗಬೇಕು ಅಂತ. ಶೋಭಾ ಶೆಟ್ಟಿ ಅವರು ಅವಾಗ ಹೇಳ್ತಿದ್ದಾರೆ, ಇಲ್ಲ ನಾನು ಹೋಗಲ್ಲ, ಆಡ್ತೀನಿ ಮತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲ ಒಂದು ಕಡೆ ಇವ್ರು ಡ್ರಾಮಾ ಆಡ್ತಾಯಿದ್ರು, ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದೆಲ್ಲ ಅವ್ರ ಮೈಂಡಿಗೆ ಬಿಟ್ಟಿತ್ತು. ಇಷ್ಟೆಲ್ಲ ಆಗಾದಮೇಲೆ ಒಂದ್ಸಲಿ ನಾಮಿನೇಷನ್ ಪ್ರಕ್ರಿಯೆ ಆದಮೇಲೆ ಒಬ್ಬರು ಹೋಗಬೇಕು ಅಂದಮೇಲೆ ಅವ್ರು ಹೋಗಲೇಬೇಕು. ಅದು ಶೋಭಾ ಶೆಟ್ಟಿ ಅವರೇ ಹೋಗಬೇಕು. ಇವ್ರು ಸೇವ್ ಆಗಿದ್ರು ಕೂಡ ಇವ್ರು ನಾನು ಆಡಲ್ಲ ಅಂತ ಅಂದಮೇಲೆ ಆಲ್ರೆಡಿ ಐಶ್ವರ್ಯ ಅವರು, ಶಿಶಿರ್ ಅವರು ಸೇವ್ ಆಗಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ಐಶ್ವರ್ಯ ಅವ್ರನ್ನೂ ಶಿಶಿರ್ ಅವ್ರನ್ನೂ ನಾಮಿನೇಷನ್ ಮಾಡೋ ಪ್ರಕ್ರಿಯೆ ಬರೋದೇ ಇಲ್ಲ. ಈಗ ಶೋಭಾ ಶೆಟ್ಟಿ ಅವರೇ ಹೋಗಬೇಕು. ಯಾವುದೇ ಕ್ರೋಮಾ ಅಪ್ಡೇಟ್ಸಲ್ಲಿ ಬಂದಿದ್ರು ಈ ವಾರ ಒಬ್ಬರು ಹೋಗಲೇಬೇಕು. ಅದು ಶೋಭಾ ಶೆಟ್ಟಿ ಅವರೇ ಆಗಿರ್ತಾರೆ. ಅವ್ರು ಶೋಭಾ ಶೆಟ್ಟಿ ಅವರೇ ಹೋಗೋದು. ಇಷ್ಟೆಲ್ಲ ಆಗುತ್ತೆ. ಇಷ್ಟೆಲ್ಲ ಆಗಾದಮೇಲೆ ಶೋಭಾ ಶೆಟ್ಟಿ ಅವರು ಮನೆ ಬಿಟ್ಟು ಹೋಗ್ತಾರೆ. ಇನ್ನೂ ಅದು ವೀಡಿಯೋಸ್ ಬಂದಿಲ್ಲ, ಪಕ್ಕ ಇವತ್ತು ಶೋಭಾ ಶೆಟ್ಟಿ ಅವರೇ ಹೋಗೋದು. ಇನ್ನೊಂದು ಭಾನುವಾರದ ಎಪಿಸೋಡಲ್ಲೇ ವ್ಯಕ್ತಿತ್ವಗಳ ಆಟ, ಯಾರ್ಯಾರಿಗೆ ಯಾವ್ಯಾವುದನ್ನು ಕೊಡಬೇಕು ಅಂತ ಒಂದು ಗೇಮ್ ಬರುತ್ತೆ. ಇದರಲ್ಲಿ ಮಂಜಣ್ಣಗೆ ಸ್ಟ್ಯಾಡಿಸ್ಟ್ ಅಂತ ಮೋಕ್ಷಿತ ಅವ್ರು ಕೊಡ್ತಾರೆ. ಮೋಕ್ಷಿತ ಅವ್ರಿಗೆ ಬಕೆಟ್ ರಾಣಿ ಅಂತ ಕೊಡ್ತಾರೆ. ಸೊ ಇವರೇ ಇಬ್ಬರು ನಡುವೆ ಯುದ್ಧಗಳು ನಡೀತಾ ಇರುತ್ತೆ. ಇವರು ಫ್ರೆಂಡ್ಸ್ ಆಗಿರೋವಂಥವ್ರು, ಒಂದು ಸ್ಯಾಡಿಸ್ಟ್ ಇರ್ಬೋದು, ಒಂದು ಬಕೆಟ್ ರಾಣಿ ಇರ್ಬೋದು, ಇದೆಲ್ಲ ಕೊಡೋದು ಇವ್ರಿಗೆ ಎಷ್ಟು ಸರಿ ಅನ್ನೋದು ಅದು ಅವ್ರಿಗೆ ಬಿಟ್ಟಿತ್ತು. ಇಷ್ಟೆಲ್ಲ ಆದಮೇಲೆ ಮೋಕ್ಷಿತ್ ಅವರು ತುಂಬ ಫೀಲ್ ಮಾಡ್ಕೊಂಡು ಹೇಳ್ತಾರೆ, ನಾನು ಯಾರಿಗೂ ಕೂಡ ಬಕೆಟ್ ಇರ್ದಿಲ್ಲ, ನಾನೇನೋ ಸೇವ್ ಆಗಬೇಕು ಅಂತ ಆಡ್ತಿಲ್ಲ, ನನಗೇನು ಅನಿಸುತ್ತೋ ನಾನು ಅದನ್ನು ಮಾಡ್ತೀನಿ. ಸೊ ನನಗೆ ಅಲ್ಲೆಲ್ಲೋ ಆಪರ್ಚುನಿಟಿ ಸಿಗ್ತಿರ್ಲಿಲ್ಲ, ನಾನು ಅದಕ್ಕೋಸ್ಕರ ಆಚೆ ಬಂದೆ. ಅಷ್ಟುಬಿಟ್ರೆ ನಾನು ಇದುವರೆಗೂ ನಾನು ತ್ರಿವಿಕ್ರಮ್ ಅವ್ರನ್ನೂ ಕೂಡ ಮಾತಾಡಿಸಿಲ್ಲ ಅಂತ ಹೇಳ್ತಾರೆ. ತ್ರಿವಿಕ್ರಮ್ ಅವ್ರು ಕೂಡ ಹ್ಞೂ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಇದರಲ್ಲಿ ಮಂಜಾ ಸರಿನೋ ಮೋಕ್ಷಿತ ಸರಿನೋ ಇದೊಂದು ಒಳ್ಳೆ ದೊಡ್ಡ ಜಗಳನೇ ಆಗ್ತಾಯಿದೆ. ಇಷ್ಟೆಲ್ಲ ಆದಮೇಲೆ ಸುದೀಪ್ ಸರ್ ಹೇಳ್ತಾರೆ, ಏನಕ್ಕೆ ಎಲ್ಲನೂ ವೈಯಕ್ತಿಕವಾಗಿ ತಗೊಂಡೋಗ್ತೀರಾ ಅಂತ ಸುದೀಪ್ ಸರ್ ಅವರು ಬೈತಾರೆ. ಮುಂದಕ್ಕೆ ನಿಮಗೆ ಬಿಟ್ಟಿತ್ತು, ಒಂದಾಗ್ತಿರೋ ಒಂದಾಗದಲ್ಲೇ ಹಿಂಗೆ ಇರ್ತಿರೋ ಅಂತೇಳಿ ಸುದೀಪ್ ಸರ್ ಆ ಟಾಪಿಕ್, ಆ ಗೇಮ್ನೇ ಎಂಡ್ ಮಾಡಾಕ್ಬಿಡ್ತಾರೆ. ಇಷ್ಟೆಲ್ಲ ಆದಮೇಲೆ ಖುಷಿ ವಿಚಾರ ಏನಂದರೆ ಶಿಶಿರ್, ಐಶ್ವರ್ಯ ಅವರು ಸೇವ್ ಆಗಿದ್ದಾರೆ ಶೋಭಾ ಶೆಟ್ಟಿ ಅವರಿಂದ. ಶೋಭಾ ಶೆಟ್ಟಿ ಅವ್ರಿಗೆ ಸಿಕ್ಕಿರೋಂಥ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿಲ್ಲ. ಸೊ ಅದೆಲ್ಲ ಒಂದು ಕಡೆ ಬೇಜಾರದು. ಇಷ್ಟು ದಿನ ಇದ್ದಂಥ ಶೋಭಾ ಶೆಟ್ಟಿ ಅವರು, ಐಶ್ವರ್ಯ ಅವರು ಶಿಶಿರ್ ಅವರು ಸೇವ್ ಆಗಿರೋದು ಅದೊಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಅಪ್ಡೇಟ್ಸ್ನ ಕೊಡ್ತೀನಿ ಅಂತ ಹೇಳ್ತೀನಿ ಗೈಸ್.